ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಕರ್ನಾಟಕ. ನಾನಿವತ್ತು ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ನಮ್ಮ ಚರಿತ್ರೆಯಲ್ಲಿ ಹಿಂದೆ ಏನಾಗಿದೆ, ಮುಂದೆ ಏನಾಗ್ಬೋದು, ವರ್ತಮಾನದಲ್ಲಿ ಏನಾಗ್ತಾಯಿದೆ, ಈ ಎಲ್ಲ ಒಂದು ವಿಷಯವನ್ನು ಮುಂಚೆಯೇ ಊಹಿಸಿ ಬರೆದಂತಹ ಕೀರ್ತಿ ನಮ್ಮ ಕೈವಾರ ತಾತಯ್ಯ ಅವರಿಗೆ ಸಲ್ಲುತ್ತೆ. ಸೊ ನಿಮಗೀಗಾಗಲೇ ಗೊತ್ತಿರುತ್ತೆ ನಾನು ಯಾವ ಸ್ಥಳದಲ್ಲಿ ಇದ್ದೀನಿ ಅಂತ. ಈ ಸ್ಥಳದ ಹೆಸರು ಬಂದ್ಬಿಟ್ಟು ಗವಿ ನರಸಿಂಹಸ್ವಾಮಿ ದೇವಸ್ಥಾನ. ಕೈವಾರದಿಂದ 2 ಕಿಲೋಮೀಟರ್ ಅಂತರದಲ್ಲಿದೆ. ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ದಿನ ಕೈವಾರ ತಾತಯ್ಯ ಅವರ ಜೀವನ ಚರಿತ್ರೆ ಹೇಗಿತ್ತು, ಅವರ ಹುಟ್ಟು ಹೇಗಾಯಿತು, ತದನಂತರ ಅವರ ದೇವರಲ್ಲಿ ಲಿಂಗೈಕ್ಯ ಯಾವ ರೀತಿ ಆದರು, ಇವರ ಜೀವನದ ನಡುವೆ ಯಾವ ರೀತಿ ಕಾಲಜ್ಞಾನವನ್ನು ಬರೆದ್ರು, ಇದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಳ್ಳೋದಕ್ಕೆ ಮುಖ್ಯವಾಗಿ ಕೈವಾರ ತಾತಯ್ಯ ಅವರಿಗೆ ಸಾಂಸಾರಿಕ ಜೀವನದಲ್ಲಿ ಬೇಸತ್ತಾಗ ಬಾಲಕೃಷ್ಣನ ಅವತಾರದಲ್ಲಿ ವಿಷ್ಣು ಅವರಿಗೆ ದರ್ಶನ ನೀಡಿ ಒಂದು ತಪಸ್ಸಿಗೆ ದಾರಿಯನ್ನು ಮಾಡಿಕೊಟ್ರು. ತದನಂತರ ತಪಸ್ಸಿನ ಸಿದ್ಧಿಯ ಆದಮೇಲೆ ಶ್ರೀ ನರಸಿಂಹಸ್ವಾಮಿ ಅವರಿಗೆ ದರ್ಶನ ನೀಡಿ ಒಂದು ಕಾಲಜ್ಞಾನವನ್ನು ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಈಗಾಗಲೇ ನಾವು ಅವರ ಒಂದು ಕಾಲಜ್ಞಾನವನ್ನು ತೆಗೆದು ನೋಡಿದಾಗ ಅನೇಕ ವಿಷಯಗಳು ನಡೆದಿದ್ದಾವೆ ಮತ್ತು ಮುಂದೆ ನಡೆಯುವಂತಹ ಸೂಚನೆಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಸೊ ಇಂತಹ ಒಂದು ಮಹಾನ್ ವ್ಯಕ್ತಿಯ ಚರಿತ್ರೆಯನ್ನು ನಿಮಗೂ ಸಹ ತಿಳಿಸ್ಕೊಡೋಣ ಅಂತ ನಾನಿವತ್ತು ಕರ್ಕೊಂಬಂದಿದ್ದೀನಿ. ಮತ್ತ್ಯಾಕೆ ತಡ ಮಾಡೋದು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇಲ್ಲಿರುವಂತಹ ಅರ್ಚಕರ ಹತ್ರ ಕೇಳಿ ತಿಳಿಸ್ತೀನಿ, ಬನ್ನಿ. 300 ವರ್ಷಗಳ ಹಿಂದೆ 300 ವರ್ಷಗಳ ಹಿಂದೆ ಈ ಒಂದು ಸ್ಥಳದ ಚರಿತ್ರೆ ಏನಾದ್ರೂ ಹೇಳೋದಕ್ಕಾಗತ್ತಾ? ತಾತಯ್ಯನವರು ಇಲ್ಲಿ ಇದು ತಪಸ್ ಮಾಡಿ ಸ್ಥಳ, ತಪೋವನ. ಓಕೆ, ಅಂದ್ರೆ ತಾತಯ್ಯ ಅಂದ್ರೆ ಕೈವಾರ ತಾತಯ್ಯ ಅಂದ್ರೆ ಈಗ ಮುಂದೆ ಬರುವಂತಹ ಕಾಲಜ್ಞಾನ ಬರೆದಿರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಇವರು ಈ ಸ್ಥಳದಲ್ಲೇ ಒಂದು ತಪಸ್ ಮಾಡಿದೆ ಅಂತ ಏನ್ ಗ್ಯಾರಂಟಿ ಇದೆ? ಈ ಸ್ಥಳದಲ್ಲೇ ತಪಸ್ ಮಾಡಿದ್ದು ಅಂದ್ರೆ ಅವ್ರ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಅದು ಕೈವಾರದಿಂದ 2 ಕಿಲೋಮೀಟರ್ ದೂರದಲ್ಲಿರೋಂಥ ಒಂದು ನರಸಿಂಹಸ್ವಾಮಿ ಗವಿ ಹತ್ರ ಅವ್ರು ತಪಸ್ ಮಾಡಿದ್ದು ಅನ್ನೋದು ಒಂದು ಬರೆದಿದ್ದಾರೆ. ಓಕೆ, ಈಗ ಇಲ್ಲಿರುವಂತದ್ದು ನರಸಿಂಹಸ್ವಾಮಿ ದೇವಸ್ಥಾನನ ಯೋಗ ನರಸಿಂಹಸ್ವಾಮಿ ಅವ್ರಿಗೆ ಪ್ರತ್ಯಕ್ಷ ಆಗಿ ದರ್ಶನ ಕೊಟ್ಟರು. ಈಗ ನಾವು ಕೇಳಿದಂತ ಟೈಮಲ್ಲಿ ತಾತಯ್ಯ ಅವರು ಬೇರೆ ಬೇರೆ ಕೆಲಸಗಳ ತುಂಟಾಟಗಳಾಗಿ ಇದ್ರು, ಮತ್ತೆ ಅವ್ರಿಗೆ ಸಡನ್ ಆಗಿ ಈ ತರ ಒಂದು ಕಾಲಜ್ಞಾನ ಬರೆಯುವಂತಹ ಅರಿವು ಮೂಡ್ತು. ಸೊ ಅವ್ರಿಗೆ ಈ ತರ ಒಂದು ಕಾಲಜ್ಞಾನ ಬರಿಬೇಕು ಅಂತ ಯಾವಾಗ ಅನ್ಸಿದೆ ಅಂತ ಅನ್ಕೊಂಡಿದ್ದೀರಾ? ಅವರಿಗೆ 47ನೇ ವಯಸ್ಸಿನಲ್ಲಿ ಸಾಂಸಾರಿಕ ಜೀವನ ತಾಪತ್ರಯಗಳೆಲ್ಲ ಬಿಟ್ಟು ಬಂದು ದೇವರ ಧ್ಯಾನದಲ್ಲಿ ಕೂತ್ಕೊಂಡು ಅಲ್ಲಿ ತಪಸ್ ಮಾಡಿದ್ರು. ಸೊ ಈಗ ಅವರು ಸ್ವಾಮೀಜಿಗಳು ಹೇಳ್ತಾ ಇದ್ರು, ಸುಮಾರು 300 ವರ್ಷಗಳ ಹಿಂದೆ ಇರುವಂತಹ ಕೈವಾರ ತಾತಯ್ಯ ಅವರು ಅಂದ್ರೆ ನಮಗೆ ಮುಂದೆ ಏನ್ ಬರುತ್ತೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ಬೋದು ಅನ್ನುವಂಥದ್ದನ್ನ ಕಾಲಜ್ಞಾನವನ್ನ ಬರೆದಂತಹ ವ್ಯಕ್ತಿ ಶ್ರೀ ಕೈವಾರ ತಾತಯ್ಯ ಅವರು ಅಂತಾನೆ ಹೇಳ್ಬೋದು. ಅವ್ರಿಗೆ ಒಂದು 42 ವಯಸ್ಸಾದ್ಮೇಲೆ ಒಂದು ಸಾಂಸಾರಿಕ ಜೀವನದಲ್ಲಿ ಬೇಜಾರು ಉಂಟಾಗಿ ಸಾಂಸಾರಿಕ ಜೀವನ ಬೇಡ ಅಂತ ಅವರು ಒಂದು ಸಂಸಾರವನ್ನ ತೊರೆದು ಈ ತರ ಒಂದು ತಪಸ್ಸಿಗೆ ಕೂತ್ಕೊಳ್ತಾರೆ. ಸೊ ಆ ಒಂದು ತಪಸ್ಸಿಗೆ ಕೂತಂತ ಸಂದರ್ಭದಲ್ಲಿ ಶ್ರೀ ಉಗ್ರ ನರಸಿಂಹಸ್ವಾಮಿ ಅಂದ್ರೆ ಉಗ್ರ ನರಸಿಂಹಸ್ವಾಮಿ ಅಂತಾನೆ ಅಲ್ಲ, ನರಸಿಂಹಸ್ವಾಮಿ ಅವರು ಒಲೆದು ಈ ತರ ಒಂದು ಕಾಲಜ್ಞಾನವನ್ನ ಬರೆಯೋದಕ್ಕೆ ಸಾಧ್ಯ ಆಯ್ತು ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ನೀವು ಇನ್ನು ಒಳಗಡೆ ಸಹ ನೋಡ್ತಾ ಇರ್ಬೋದು, ಕೈವಾರ ತಾತಯ್ಯ ಅವರು ಕುತ್ಕೊಂಡು ಅಲ್ಲೇ ಒಂದು ತಪಸ್ಸನ್ನ ಮಾಡ್ತಿದ್ರು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಇದು ಬಂಡೆನಲ್ಲಿ ಇರುವಂತಹ ದೇವಾಲಯ. ಇಲ್ಲಿ ನೀವು ಮೇಲ್ಗಡೆ ಸಹ ನೋಡ್ಬೋದು. ಸೊ ಬಂಡೆ ಯಾವ ರೀತಿ ಇಲ್ಲಿ ನಮಗ್ ಗೊತ್ತಾಗುತ್ತೆ ಅಂತ, ಬಟ್ ಈಗ ಪೇಂಟ್ ಮಾಡಿದ್ದಾರೆ. ಸೊ ಆ ಬಂಡೆಗೆ ತುಂಬಾ ಇದಾಗ್ಬಾರ್ದು ಅಂತ. ಸೊ ಇಲ್ಲಿ ಇದೆಲ್ಲ ಬಂಡೆನೆ. ಸೊ ಬಂಡೆ ಒಳಗಡೆ ಇರುವಂತದ್ದೇ ಇದೆಲ್ಲ. ಸೊ ಇಲ್ಲಿ ಕೈವಾರ ತಾತಯ್ಯ ಅವರ ಒಂದು ಸ್ಟ್ಯಾಚು ಸಹ ನಾವು ನೋಡ್ಬೋದು. ಬಟ್ ಏನಪ್ಪಾ ಅಂದ್ರೆ ನಿಜ ಅಂದ್ರೆ ಕೈವಾರ ತಾತಯ್ಯ ಅವರು ಸ್ವತಃ ಇಲ್ಲೇ ತಪಸ್ಸನ್ನ ಮಾಡಿ ತಮ್ಮ ಒಂದು ಕಾಲಜ್ಞಾನವನ್ನ ಬರ್ದಿರೋಂಥದ್ದು ಈ ಜಾಗದಲ್ಲೇನೆ. ಕೈವಾರದಿಂದ 2 ಕಿಲೋಮೀಟರ್ ಇರುವಂತಹ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಈ ಒಂದು ಕೈವಾರ ತಾತಯ್ಯ ಅವರು ನೆಲೆಸಿದ್ರು ಅಂತಾನೆ ಪ್ರತೀತಿ ಇದೆ ಇಲ್ಲಿ.
ಸೊ ಈಗ ನಾವು ಒಳಗಡೆ ಹೋಗ್ತಾ ಇರೋಂಥದ್ದು ಯಾಗಶಾಲೆಗೆ, ಅಂದ್ರೆ ಸಪ್ತ ಋಷಿಗಳು ಮತ್ತೆ ಅಷ್ಟಲಕ್ಷ್ಮಿಯರು ಸಹ ಇಲ್ಲಿ ನೆಲೆಸಿರುವಂತಹ ದೇವಾಲಯ ಅಂತಾನೆ ಹೇಳ್ಬೋದು, ಮತ್ತೆ ಯಾಗಶಾಲೆ ಅಂತಾನೆ ಹೇಳ್ಬೋದು. ಈಗ ನಾನು ಹೇಳ್ದಲ್ವ ಇಲ್ಲಿ ಸಪ್ತ ಋಷಿಗಳು ನೆಲೆಸಿರುವಂತಹ ಜಾಗ ಅಂತ. ಸೊ ಇಲ್ಲಿ ಸಪ್ತ ಋಷಿಗಳ ಪ್ರತೀಕ ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ, ಯಾವ ರೀತಿ ಇದೆ ಅಂತ. ಸೊ ಇವರು ವಿಶ್ವಾಮಿತ್ರ ಅಂತ ಈ ಋಷಿಗಳ ಹೆಸರು ಬಂದು. ಹಾಗೆ ಇನ್ನು ಮುಂದೆ ಬಂದ್ರೆ ನಾವು ಜಮದಗ್ನಿ, ನಾವು ಅಂದ್ರೆ ಜಮದಗ್ನಿ ಅಂದ್ರೆ ನಮಗೆ ನೆನಪು ಬರುತ್ತದೆ ತಾಯಿ ಯಲ್ಲಮ್ಮ ದೇವಿ. ಸೊ ಯಲ್ಲಮ್ಮ ದೇವಿಯ ಪತಿ ಆಗಿರುವಂತಹ ಜಮದಗ್ನಿ ಅವರ ಒಂದು ಋಷಿಯ ಇದ್ರ ಸಹ ನಾವು ನೋಡ್ಬೋದು. ಹಾಗೆ ಇಲ್ಲಿ ಭಾರದ್ವಾಜ ಅವರು ಇದ್ದಾರೆ. ಸೊ ಭಾರದ್ವಾಜ ಅವರು ಸಹ ನಮ್ಮ ಚರಿತ್ರೆಯಲ್ಲಿರುವಂತಹ ಒಬ್ಬರು ಋಷಿ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಬಂದು ಆತ್ಮ ಧ್ಯಾನೋ ಮನುಜ ಹರಿ ಪುಣ್ಯ ನಾಮ. ಸೊ ಇದು ಒಂದು ಕೈವಾರ ತಾತಯ್ಯ ಅವರ ಒಂದು ಕೊಟೇಶನ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಬಂದು ಕೈವಾರ ತಾತಯ್ಯ ಅವರ ಮುಂದೆ ಕಾಲಜ್ಞಾನ ಅಂತ ಒಂದು ಇದಿದೆ, ಬಂಡಲಿದೆ, ಅವ್ರ ಶಿಷ್ಯರಿದ್ದಾರೆ. ಹಾಗೆ ಕೈವಾರ ತಾತಯ್ಯ ಅವರು ಕುತ್ಕೊಂಡು ಒಂದು ಕಾಲಜ್ಞಾನವನ್ನ ಇದ್ ಮಾಡ್ತಿದ್ದಾರೆ. ಸೊ ಹಾಗೆ ಇಲ್ಲಿ ಯಾಗಶಾಲೆಯಲ್ಲಿ ಇಲ್ಲಿ ಯಾಗ ಮಾಡೋದಕ್ಕೆ ಇರಬೇಕಾಗಿರುವಂತಹ ಒಂದು ಅಗ್ನಿಕುಂಡ ಅಂತಾನೆ ಹೇಳ್ಬೋದು. ಸೊ ಅದು ಸಹ ನಿರ್ಮಾಣ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಹೇಳಲೇಬೇಕಾಗಿಲ್ಲ, ಇದು ಕೈವಾರ ತಾತಯ್ಯ ಅವರೇ ಸ್ವತಃ. ಸೊ ಇದನ್ನ ಒಂದು ತಪಸ್ಸಿನಲ್ಲಿ ಅಷ್ಟು ಮಗ್ನರಾಗಿದ್ರು ಅಂತಾನೆ ಹೇಳ್ಬೋದು. ಸೊ ಅದರ ಒಂದು ಪ್ರತೀಕವನ್ನ ಇಲ್ಲಿ ತೋರಿಸಿದ್ದಾರೆ ಅಷ್ಟೇ ಅವರು. ಹಾಗೆ ಇನ್ನು ಮುಂದೆ ಬರ್ತಾ ಇದ್ರೆ ಇಲ್ಲಿ ಗೌತಮ ಅವರಿದ್ದಾರೆ. ಸೊ ಇವರು ಸಹ ಒಬ್ಬರು ಋಷಿ ಮುನಿಗಳೇ, ಗೌತಮ ಅಂತ. ಸೊ ಹಾಗೆ ಇಲ್ಲಿ ಅತ್ರಿ ಮಹಾಮುನಿಗಳು. ಸೊ ನಾವು ಇತಿಹಾಸದಲ್ಲಿ ಕೇಳಿರ್ತೀವಿ, ಅತ್ರಿ ಮಹಾಮುನಿಗಳು ಬಂದು ದ್ವಾಪರ ಯುಗದಲ್ಲಿ ಬರ್ತಾ ಇದ್ರು. ಸೊ ಅವರ ಒಂದು ವಿಗ್ರಹ ಸಹ ಇಲ್ಲಿದೆ. ಸೊ ಅವರ ಒಂದು ಪ್ರತೀಕ ಸಹ ಇಲ್ಲಿದೆ. ಹಾಗೆ ಇವರು ವಶಿಷ್ಠ ಮಹಾಮುನಿಗಳು. ಸೊ ನಮಗೆಲ್ಲ ಒಂದು ಚರಿತ್ರೆಯಲ್ಲಿ ಚಿರಕಾಲವಾಗಿ ನಿಂತಿರುವಂತಹ ಎಲ್ಲ ಒಂದು ಋಷಿ ಮುನಿಗಳ ಪ್ರತೀಕವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕೈವಾರ ತಾತಯ್ಯ ಅವರ ಸನ್ನಿಧಾನದಲ್ಲಿ. ಇಲ್ಲಿ ಕಶ್ಯಪ ಬ್ರಹ್ಮ ಅಂತ ನಾವು ಕೇಳಿರ್ತೀವಿ. ಕಶ್ಯಪ ಬ್ರಹ್ಮನ ಮಗ ಮರಿ ಕಶ್ಯಪ, ಅದು ಯಾವ್ದೋ ಒಂದು ಇತಿಹಾಸದಲ್ಲಿ ಅಥವಾ ಯಾವ್ದೋ ಒಂದು ಮೂವೀಸ್ ಎಲ್ಲ ನಾವು ಕೇಳಿರ್ತೀವಿ. ಸೊ ಆ ಒಂದು ಕಶ್ಯಪ ಋಷಿಗಳು ಸಹ ಇಲ್ಲಿದ್ದಾರೆ. ಹಾಗೆ ಇಲ್ಲಿ ಮತ್ತೊಂದು ಏನಪ್ಪಾ ಅಂದ್ರೆ ಕೈವಾರ ತಾತಯ್ಯ ಅವರು ಯಾವ ರೀತಿ ಇದ್ರು ಅನ್ನೋದನ್ನು ಸಹ ಇಲ್ಲಿ ತೋರಿಸಿದ್ದಾರೆ. ಸೊ ಕೈವಾರ ತಾತಯ್ಯವರು ಮೊದಲನೇದಾಗಿ ಬಳೆಗಾರರಾಗಿ ಬಳೆ ವ್ಯಾಪಾರ ಮಾಡ್ಕೊಂಡಿದ್ದಂಥವ್ರು. ಸೊ ತದನಂತರ ಇದೇ ಜಾಗದಲ್ಲಿ, ಇದೇ ಸ್ಥಳದಲ್ಲಿ ಅವರು ತಪಸ್ಸಿಗೆ ಕೂತಂತ ಜಾಗ. ಹಾಗೆ ಇಲ್ಲಿ ಬರುವಂತಹ ಮಕ್ಕಳಿಗೆ ಒಂದು ಕಲ್ಲುಗಳನ್ನ ಕೊಡ್ತಿದ್ರಂತೆ. ಬಟ್ ಆ ಕಲ್ಲುಗಳು ಅವ್ರಿಗೆ ಕಲ್ಲುಗಳಾಗಿ ಸಿಗ್ತಾ ಇರಲ್ಲ, ಯಾವುದೋ ಒಂದು ಹಣ್ಣುಗಳಾಗಿ ಸಿಗ್ತಾ ಇರ್ತೀವ. ಮತ್ತೆ ಆ ಮಕ್ಕಳಿಗೆ ಅಷ್ಟು ಒಂದು ಹೊಟ್ಟೆ ತುಂಬಿಸೋ ಕೆಲಸ ಮಾಡ್ತಾ ಇದ್ರು. ಹಾಗೆ ಇಲ್ಲಿ ಗಂಗಾದೇವಿಯನ್ನ ನೀರನ್ನ, ಅಂದ್ರೆ ಬಾವಿಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಗಂಗಾದೇವಿಗೆ ಯಾವ ರೀತಿ ಪೂಜೆ ಸಲ್ಲಿಸ್ತಾ ಇದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ನೆಕ್ಸ್ಟ್ ಇರುವಂತಹ ಮತ್ಸ್ಯ ಕನ್ಯೆ ಅಂತ ಹೇಳ್ಬೋದು, ಮತ್ಸ್ಯ ದೇವರು ಅಂತ ನಾವು ಹೇಳ್ತೀವಲ್ಲ. ಸೊ ಅವರು ಹಾಗೆ ಇಲ್ಲಿ ನಿನಗಿಲ್ಲದಪ್ಪ ಕೀರ್ತಿ ಎನಗೆಲ್ಲೋ ಹರಿಯೇ, ನಂಬಿದೆ ನಿಮ್ಮ ಪಾದ ಪಾಲಿಸೋ ಗುರುವೆ. ಇವರು ಒಂದು ಕೊಟೇಶನ್ ಸಹ ಇಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೋಡಿ. ಹಾಗೆ ಇಲ್ಲಿ ಕೈವಾರ ತಾತಯ್ಯ ಅವರು ಅವರ ಒಂದು ದೃಷ್ಟಿಕೋನ ಹೇಗಿದೆ ಅನ್ನೋದ್ರ ಬಗ್ಗೆ ತೋರಿಸ, ಮತ್ತೆ ಅವರ ಒಂದು ದೃಷ್ಟಿಕೋನಕ್ಕೆ ಇರುವಂತಹ ಪವರ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಹಾಗೆ ಇಲ್ಲಿ ಕೈವಾರ ತಾತಯ್ಯ ಅವರ ಒಂದು ಪವಾಡ ಅಂತಾನೆ ಹೇಳ್ಬೋದು. ಒಂದು ನೀರು ಅಂದ್ರೆ ಮಳೆಯನ್ನ ಬರಿಸುವಂತಹ ಶಕ್ತಿ ಸಹ ಅವ್ರಿಗೆ ಇತ್ತು ಅನ್ನೋದು ಅಲ್ಲಿ ಗೊತ್ತಾಗತ್ತೆ. ಹಾಗೆ ಇಲ್ಲಿ ಅವರೇ ಸ್ವತಃ ಅವರ ಕೈಯಾರ ಕಾಲಜ್ಞಾನವನ್ನ ಬರಿತಿರೋದ್ರ ಒಂದು ಚಿತ್ರಣ ಸಹ ಹಾಕಿದ್ದಾರೆ. ಹಾಗೆ ಅವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಂತಹ ಚಿತ್ರಣಗಳನ್ನ ಸಹ ಹಾಕಿದೆ. ಅಂದ್ರೆ ಅವರು ದೇವರಲ್ಲಿ ಲಿಂಗಕ್ಕೆ ಆದಾಗ ಸೊ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಹಾಗೆ ಇಲ್ಲಿರುವಂತಹ ಒಂದು ಪ್ರತಿಮೆ ಬಂದು ಕೂರ್ಮ ದೇವರ ಪ್ರತಿಮೆ. ಸೊ ಇಲ್ಲಿ ಇರುವಂತಹ ಪ್ರತಿಮೆ ಬಂದು ವರಾಹ ರೂಪ, ಅಂದ್ರೆ ಶ್ರೀಕೃಷ್ಣನ ಹಲವಾರು ಅವತಾರಗಳನ್ನ ನಾವು ನೋಡಿರ್ತೀವಿ. ಸೊ ಅದರಲ್ಲಿ ಒಂದು ವರಾಹ ರೂಪದ ಅವತಾರ ಸಹ ಒಂದಾಗಿದೆ. ಹಾಗೆ ಇಲ್ಲಿ ನರಸಿಂಹ ಸ್ವಾಮಿಯ ರೂಪ ಸಹ ಪ್ರತೀಕ ಸಹ ಇದೆ. ಹಾಗೆ ಇಲ್ಲಿ ಮುಂದೆ ಬರ್ತಾ ಇದ್ರೆ ವಾಮನ ಪ್ರತೀಕ ಸಹ ಇದೆ. ನಾನು ಆಗ್ಲೇ ಹೇಳ್ದೆ, ಒಂದು ಕೈವಾರ ತಾತಯ್ಯ ಅವರಿಗೆ ನರಸಿಂಹ ಸ್ವಾಮಿಯ ಒಂದು ಕಟಾಕ್ಷದಿಂದ ಅವರಿಗೆ ಕಾಲಜ್ಞಾನವನ್ನ ಬರೆಯುವಂತಹ ಶಕ್ತಿ ಬಂತು. ಸೊ ಆ ಒಂದು ನರಸಿಂಹ ಸ್ವಾಮಿಯ ರೂಪವಾದಂತಹ ಪ್ರತಿಮೆಯನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಜೊತೆಗೆ ನರಸಿಂಹ ಸ್ವಾಮಿಯ ಸತಿ ಆಗಿರುವಂತಹ ಲಕ್ಷ್ಮೀ ದೇವಿಸನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ಬಂದ್ರೆ ಭಾರ್ಗವ
ಅಂದ್ರೆ ಭಾರ್ಗವ ಋಷಿ ಮುನಿಗಳನ್ನ ಸಹ ನಾವಿಲ್ಲಿ ನೋಡ್ಬೋದು. ಹಾಗೆ ನಮ್ಮ ಒಂದು ಶ್ರೀರಾಮಾಯಣದಲ್ಲಿರುವಂತಹ ರಾಮನನ್ನು ಸಹ ನಾವಿಲ್ಲಿ ನೋಡ್ಬೋದು, ಶ್ರೀರಾಮನ ಪ್ರತಿಭೆಯನ್ನು ಸಹ. ಹಾಗೆ ಇಲ್ಲಿ ಮುಂದೆ ಬರ್ತಾ ಇದ್ರೆ ಶ್ರೀಕೃಷ್ಣನ ಅಣ್ಣ ಆಗಿರುವಂತಹ ಬಲರಾಮ ಅವರ ಪ್ರತಿಮೆ ಸಹ ಇಲ್ಲಿ ನಮ್ಗೆ ಕಾಣಸಿಗುತ್ತೆ. ಹಾಗೆ ಇನ್ನು ಮುಂದೆ ಬಂದ್ರೆ ಕೊನೆಯದಾಗಿ ನಮ್ಮ ದ್ವಾಪರ ಕಾಲದಲ್ಲಿ ಪಾತ್ರ ಆಗಿರುವಂತಹ ಶ್ರೀಕೃಷ್ಣ ಪ್ರತಿಮೆಯನ್ನು ಸಹ ನಾವಿಲ್ಲಿ ಕಾಣ್ಬೋದು. ಸೊ ಹಾಗೆ ಇನ್ನು ಮುಂದೆ ಬಂದ್ರೆ ಕೊನೆಯದಾಗಿ ಶ್ರೀಕೃಷ್ಣನ ಮತ್ತೊಂದು ಅವತಾರ ಅಂತಾನೆ ಹೇಳ್ಬೋದು, ಕಲ್ಕಿ ಅವತಾರ. ಸೊ ಆ ಒಂದು ಕಲ್ಕಿ ಅವತಾರವನ್ನು ಸಹ ನಮ್ಗೆ ಕಾಣ ಸಿಗತ್ತೆ. ಸೊ ಇದು ಇಷ್ಟ ಆಗಿತ್ತು ಇಲ್ಲಿರುವಂತಹ ಒಂದು ಋಷಿ ಮುನಿಗಳ ಒಂದು ಪರಿಚಯ ಮತ್ತು ಋಷಿ ಮುನಿಗಳ ಪಾತ್ರ ಯಾವ ರೀತಿ ಇದೆ ಈ ಒಂದು ಕೈವಾರ ಕ್ಷೇತ್ರದಲ್ಲಿ ಅನ್ನೋದ್ರ ಬಗ್ಗೆ. ಹಾಗೆ ಇಲ್ಲಿ ನಮ್ಗೆ ಒಂದು ಅಗ್ನಿಕುಂಡ ಸಹ ಸಿಗುತ್ತೆ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಗ್ನಿ ಯಾಗ ಶಾಲೆ ತುಂಬಾ ಅದ್ಭುತವಾಗಿದೆ. ಹಾಗೆ ಇಲ್ಲಿ ಯಾಗಗಳು ಸಹ ಅಷ್ಟೇ ಪವರ್ಫುಲ್ ಆಗಿ ನಡೆಯುತ್ತೆ. ಇಲ್ಲಿ ಒಂದೊಂದು ಯಾಗಕ್ಕೂ ಸಹ ಒಂದೊಂದು ಚರಿತ್ರೆ ಇದೆ, ಒಂದೊಂದು ವಿಶಿಷ್ಟತೆ ಇದೆ, ಒಂದೊಂದು ಪವರ್ ಇದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಮ್ಗೆ ಇನ್ನೊಂದು ಮಂಟಪ ನೋಡೋದಕ್ಕೆ ಸಿಗುತ್ತೆ. ಈ ಮಂಟಪದಲ್ಲಿ ಅನೇಕ ಯಾಗ ಕುಂಡಗಳು ಇದಾವೆ, ಅನೇಕ ಅಗ್ನಿ ಕುಂಡಗಳು ಇದಾವೆ. ಅಂದ್ರೆ ಇಲ್ಲಿ ಒಂದು ಮಹಾಯಾಗ ಮಾಡಿದ್ರೆ ಇಲ್ಲಿ ಇನ್ನೊಂದಷ್ಟು ಅನೇಕ ಬೇರೆ ಬೇರೆ ಯಾಗಗಳನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಋಷಿ ಮುನಿಗಳು ಮುಖ್ಯವಾಗಿ ತಮ್ಮ ಯಾಗಗಳಿಗೆ ಮತ್ತೆ ತಮ್ಮ ಒಂದು ದೇವರನ್ನ ಒಲಿಸಿಕೊಳ್ಳೋದಿಕ್ಕೆ ಯಾಗಗಳನ್ನ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಲೋಕ ಕಲ್ಯಾಣಕ್ಕೋಸ್ಕರ ಯಾಗಗಳನ್ನ ಮಾಡ್ತಾ ಇದ್ರು. ಸೊ ಈಗ್ಲೂ ಅಷ್ಟೇ ಒಂದು ಎಲ್ಲರಿಗೂ ಯಾರಿಗೂ ಒಳ್ಳೇದಾಗ್ಬೇಕು ಅನ್ಕೊಂಡಿದ್ರೆ ಸೊ ಅವ್ರು ಬಂದು ಇಲ್ಲಿ ಯಾಗ ಮಾಡಿಸ್ಬೋದು ಅಂತಾನೆ ಹೇಳ್ತಾ ಇದೀನಿ.